ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ನಾವು ಬೇಳೆ ಹೋಳಿಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀವಿ. ಅದರಲ್ಲೂ ಕೂಡ ಈ ಹೋಳಿಗೆನ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡು ತೆಳ್ಳಗೆ ಮತ್ತು ಹೂರ್ಣ ಹೋಳಿಗೆದು ಎಲ್ಲ ಕಡೆ ಸ್ಪ್ರೆಡ್ ಆಗೋಗೋ ಥರ ನೀಟಾಗಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಫ್ರೆಂಡ್ಸ್ ನೋಡಿ, ಇದು ಬೇಳೆ ಹೋಳಿಗೆ ಮಾಡಲಿಕ್ಕೆ ನಾವು ಕಡಲೆಬೇಳೆ ತೊಗೊಂಡಿದ್ದೀವಿ. ಕಡಲೆಬೇಳೆ ಅರ್ಧ kg ತೊಗೊಂಡಿದ್ದೀವಿ. ಫ್ರೆಂಡ್ಸ್ ನೋಡಿ, ಇದು ಬೇಳೆನ ತೊಳ್ಕೊಂಡಿದ್ದೀವಿ. ತೊಳ್ಕೊಂಡು ಕುಕ್ಕರ್ಗಲ್ಲಿ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ತಾ ಇದ್ದೀವಿ. ನೀವು ಬೇಕಿದ್ರೆ ಗೊತ್ತಾಗಲಿಲ್ಲ ಅದು ಎಷ್ಟು ಬಂದಿದೆ ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ನೀವು ಬೇಕಿದ್ರೆ ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನಾವು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀವಿ. ನೀರು ನೋಡಿ ಹಾಕ್ಕೊಳ್ಳಿ ನೀವು. ಫ್ರೆಂಡ್ಸ್ ಇಲ್ಲಿ ನೋಡಿ ಬೇಳೆ ಬಂದಿದೆ. ಇಲ್ಲಿ ಬೇಳೆ ಜೊತೆ ಮಿಕ್ಸ್ ಮಾಡೋದಕ್ಕೆ ಅಂತ ನಾನು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, ಮತ್ತು ಒಂದು 5-6 ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಪೌಡರ್ ಥರ ಏನು ಕಾಣ್ತಾ ಇದೆಯಲ್ಲ, ಇದು ನಾನು ಒಣ ಶುಂಠಿನ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಬೇಳೆ ರುಬ್ಬೋ ಟೈಮಲ್ಲಿ ಪುಡಿ ಮಾಡಿಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಅರ್ಧ kg ಬೆಲ್ಲ ಹಾಕ್ತಿದ್ದೀವಿ. ಇಲ್ಲಿ ಹಾಕಿದ್ದೀನಿ ಬೆಲ್ಲನ. ಸ್ವಲ್ಪ ಗ್ಯಾಸ್ ಮೇಲೆ ಇದು ಹಸಿ ವಾಸನೆ ಹೋಗೋ ಗಂಟ ಇಟ್ಕೊಳ್ಳಿ. ಅದು ತಳ್ಳಗಾಯ್ತಂತ ಎದುರಬೇಡಿ. ಅದು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಇದ್ಬಿಟ್ರೆ ಆರಿದ ಮೇಲೆ ಗಟ್ಟಿ ಆಗುತ್ತೆ. ಅದು ಹಸಿ ವಾಸನೆ ಹೋಗೋ ಗಂಟ ಬಿಡಬೇಕು ಗ್ಯಾಸ್ ಮೇಲೆ. ಹೋಳಿಗೆಗೆ ಕಣಕ ಮಾಡೋದಕ್ಕೆ ನಾವು ಇಲ್ಲಿ ಅರ್ಧ kg ಮೈದಾ ತೊಗೊಂಡಿದ್ದೀವಿ. 1/4 kg ನಾವು ಇಲ್ಲಿ ಚಿರೋಟಿ ರವೆನ ತಗೊಳ್ತಾ ಇದ್ದೀವಿ. ಅರ್ಧ kg ಮೈದಾ ಹಿಟ್ಟಿಗೆ 1/4 kg ಚಿರೋಟಿ ರವೆ. ಇದನ್ನ ಒಂದ್ರಿ ಹಾಕೊಳ್ಳಿ. ಚಿಟಿಕೆಯಷ್ಟು ಉಪ್ಪು ಹಾಕೊಳ್ತಾ ಇದ್ದೀವಿ. ಯಾವುದೇ ಸ್ವೀಟ್ಗಾಗಲಿ ಚಿಟಿಕೆಯಷ್ಟು ಅಷ್ಟೇ ಉಪ್ಪು ಹಾಕೊಂಡ್ರೆ ಅದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀವಿ. ಇದು ಕಣಕನ ಕಲಸೋದಕ್ಕೆ. ಇದಕ್ಕಿವಾಗ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲಿಸ್ಕೋಬೇಕು. ತೆಳ್ಳು ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಥರ ಗಟ್ಟಿಗಿರಬಾರ್ದು. ಇದನ್ನ ಮೆತ್ತಗಾಗುತ್ತೆ. ಆಮೇಲೆ ಒಂದ್ಸತಿ ಎಲ್ಲ ಅದಾದ್ಮೇಲೆ ತೋರಿಸ್ತೀನಿ. ಹಿಂಗೆ ತೆಳ್ಳಗಿರ್ಬೇಕು. ಈಗ ಕಲಸಾದ್ಮೇಲೆ ಒಂದು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಇನ್ನು ನೆಂದ ಮೇಲೆ ಅದನ್ನ ತೆಳ್ಳಗಾಗುತ್ತೆ. ಹಿಂಗಂದ್ರೆ ಹಿಂಗೆ ಬರುತ್ತೆ. ನೆಂದ ಮೇಲೆ ತೋರಿಸ್ತೀರಿ. ಮುಚ್ಚಿಡ್ಬೇಕಿದು. 1 ಅವರ್ ಹಂಗೆ ಇದನ್ನ ನೆನೆಸ್ಕೊಳ್ಳಿ. ರವೆ ಹಾಕಿರೋದ್ರಿಂದ ಅದು ನೆನೆಬೇಕಾಗುತ್ತೆ. ಇದು ಏನಿದೆ ಅಲ್ಲ, ಅವಾಗಲೇ ನಾನು ಸೋಂಪು, ಒಣ ಶುಂಠಿ ಮತ್ತು ಏಲಕ್ಕಿ ತೋರಿಸಿದ್ನಲ್ಲ, ಅದನ್ನು ಪುಡಿ ಮಾಡ್ಕೊಂಡಿರೋದು. ಪುಡಿನ ಇವಾಗ ಇಲ್ಲಿ ಬೆಂದಿರೋ ಬೇಳೆಗೆ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಹಾಕಿದ್ದೀನಿ. ಫುಲ್ ಹಾಕ್ಕೊಳ್ಬೇಕು. ಬೇಳೆನ ನಾವು ರುಬ್ಬಿಟ್ಕೊಂಡಿದ್ದೀವಿ. ಈಗ ಹೇಗೆ ತಟ್ಟೋದು ಅಂತ ತೋರಿಸ್ತೀವಿ ಬನ್ನಿ. ಸ್ವಲ್ಪ ಮೈದಾ ಹಿಟ್ಟು ಏನಿದೆ ಅದನ್ನು ತೊಗೊಂಡು ಹಿಂಗೆ ತೋರಿಸ್ತಿದ್ದೀವಲ್ಲ, ಈ ಥರ ಕೈಯಲ್ಲೇ ಸ್ವಲ್ಪ ತಟ್ಕೊಳ್ಳಿ. ಆಮೇಲೆ ನಾವೇನು ಬೇಳೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸೆಂಟರ್ಗೆ ಇಟ್ಟು ಸುತ್ತ ಏನಿರುತ್ತಲ್ಲ ಮೈದಾ ಹಿಟ್ಟನ್ನ, ಇದು ಈ ಥರ ಹಿಂಗೆ ನೀವು ಮೇಲೆ ತೊಗೊಂಡು ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿರುತ್ತೆ ಮೈದಾ ಅದನ್ನು ಸ್ವಲ್ಪ ನೀಟಾಗಿ ತೆಗೆದು ಆಮೇಲೆ ಇದನ್ನು ಕ್ಲೀನಾಗಿ ರೌಂಡ್ ಮಾಡಿಕೊಂಡು ತಟ್ಬಿಟ್ಟು ಹೋಳಿಗೆನ ನೀಟಾಗಿ ತಟ್ಕೊಳ್ಳಿ. ಫಸ್ಟ್ ಕೈಯಲ್ಲಿ ತಟ್ಕೊಳ್ಳಿ ಹಿಂಗೆ. ಆದಮೇಲೆ ನಮ್ಮ ಮನೇಲಿ ಯಾವಾಗಲೂ ಹೋಳಿಗೆನ ಲಟ್ಟಣಿಗೆನಲ್ಲೇ ನಾವು ಪ್ರೆಸ್ ಮಾಡೋದು. ಹಿಂಗೆ ಲೈಟಾಗಿ, ತುಂಬ ಪ್ರೆಷರ್ ಹಾಕ್ದಂಗೆ ಲೈಟಾಗಿ ಈ ಥರ ಲಟ್ಟಿಸ್ಕೊಳ್ಳಿ. ತುಂಬ ಪ್ರೆಷರ್ ಹಾಕಬೇಡಿ. ಪ್ರೆಷರ್ ಹಾಕಿದ್ರೆ ಕಿತ್ತೋಗುತ್ತೆ. ನೋಡಿ, ಈ ಥರ ನೀಟಾಗಿ ಬರುತ್ತೆ. ಅದು ತೆಳ್ಳಗೆ ಬರುತ್ತೆ ಹೋಳಿಗೆ. ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ಹೂರಣ.
ಇವಾಗ ಇದನ್ನು ಹಂಚ ಮೇಲೆ ಹಾಕ್ಕೊಳ್ಳಿ. ಹಂಚ ಮೇಲೆ ಹಾಕ್ಕೊಂಡು ಎರಡು ಕಡೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂತು. ಈಗ ಬೇಯಿಸ್ತಾ ಇದ್ದೀವಿ ಎರಡು ಕಡೆಗೂ. ನೋಡಿ ಇವಾಗ ಬಿಸಿ ಬಿಸಿ ಹೋಳಿಗೆ ತಿನ್ನೋದಕ್ಕೆ ರೆಡಿ ಇದೆ. ಫ್ರೆಂಡ್ಸ್ ನೋಡಿ ಇವತ್ತು ದೀಪಾವಳಿ ಹಬ್ಬದ್ದು ನಮ್ಮನೆ ಊಟ. ಮತ್ತು ಫ್ರೆಂಡ್ಸ್ ನಾನು ಈ ವಿಡಿಯೋನ ದೀಪಾವಳಿ ಟೈಮಲ್ಲಿ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಎಡಿಟ್ ಮಾಡೋ ಟೈಮಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ, ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಬಾಯ್ ಬಾಯ್.